ಓಕೆನಾ. ಯಾರ್ಯಾರು ಫಸ್ಟ್ ಲೇಯರಲ್ಲಿ ತೀರಾ ಕಷ್ಟ ಇದ್ದಾರೆ ನೋಟ್ ಮಾಡಿ ಟಕ್ ಟಕ್ ಅಂತಲೇ ಅವ್ರಿಗೇನು ದುಡ್ಡುದ ಎಜುಕೇಷನ ಹೆಲ್ತಾ ಆಗ್ತಾನೆ ಇರುತ್ತೆ. ಓಕೆನಾ. ಈ ಎಲ್ಲ ಒಂದು ಬ್ಲೆಸ್ಸಿಂಗ್ಸು ಈ ಅಭಿಮಾನಿಗಳು ಮಾಡ್ತಾರುವಂಥ ಒಂದು ಇದು ವಿಜಯಲಕ್ಷ್ಮಿ ಮೇಡಮ್ ಮಾಡ್ತಿರುವಂಥ ಒಂದು ದೇವರ ಪೂಜೆಗಳು, ಅವ್ರ ಪ್ರೇಯರ್ಸು, ಇವೆಲ್ಲವೂ ಅವರ ಒಂದು ಕಾಪಾಡುತ್ತೆ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಖ್ಯವಾಗಿ ನಿರಪರಾಧಿಯಾಗಿ ಅವ್ರು ಆಚೆ ಬರಬೇಕು. ವಿಜಯಲಕ್ಷ್ಮಿ ಮೇಡಮ್, ವಿನೀಶ್ ದರ್ಶನ್ ಅವ್ರಿಗೂ ನ್ಯಾಯ ಸಿಗಬೇಕು, ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗಬೇಕು. ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ, ನಿರಪರಾಧಿಯಾದ ಯಾರೇ ಇದ್ರೂ ಸುದಾ ಅವ್ರು ಬಿಡುಗಡೆ ಆಗಲಿ, ಯಾರೇ ಅಪರಾಧಿ ಆದರೂ ಸುದಾ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋದು ನಾನೊಂದೊಂದು ಮನವಿ. ಸರ್, ಇದೆಲ್ಲದರ ಜೊತೆಗೆ ಅಂದರೆ ಅದೇ ಮೇಡಮ್ ಬಗ್ಗೆ ಮಾತಾಡ್ತಾಯಿದ್ರಿ, ನೀವು ದರ್ಶನ್ ಸರ್ ಜೊತೆಗೆ ಮೇಡಮ್ ಅವ್ರನ್ನ ಯಾವತ್ತು ಮಾತಾಡಿಸಿದ್ದು, ಘಟನೆಯಲ್ಲಿ ಭಾಗಿಯಾಗಿದ್ದು, ಯಾವ್ದಾದ್ರು ಸನ್ನಿವೇಶದಲ್ಲಿ ಭಾಗಿಯಾಗಿದ್ದು ಕಾರ್ಯಕ್ರಮದಲ್ಲಿ ನೆನಪಾಗುತ್ತೆ. ಜೊತೆಗೆ ಅವರ ದೈವ ಭಕ್ತಿ ಬಗ್ಗೆ, ದರ್ಶನ್ ಸರ್ ದೇವಸ್ಥಾನಕ್ಕೆ ನಡ್ಕೊಳ್ಳುವಂಥದ್ದು, ದೇವರಿಗೆ ಆರಾಧಿಸುವಂಥದ್ದು, ಅಂದರೆ ಜಾತಕದಲ್ಲಿ ದೋಷ ಇದೆ ಅನ್ನೋಂಥ ವಿಚಾರ ಎಲ್ಲ ಕೇಳಿದಾಗ ಅವ್ರ ದೈವ ಭಕ್ತಿ ಅದನ್ನು ಪಾಲಿಸುವಂಥದ್ದು, ಇಂಥದ್ದು ನೆನಪಾಗುತ್ತಾ ಏನು ಅಂತ? ಆ್ಯಕ್ಚುಲಿ ಇವತ್ತು 3ನೇ ಆಷಾಢ ಶುಕ್ರವಾರ. ಮೊದಲ ಆಷಾಢ ಶುಕ್ರವಾರ ಬಂದಾಗ ನನಗೆ ಡಿ ಬಾಸೇ ನೆನಪಾಗಿದ್ದು. ಯಾಕೆ ಮೊದಲ ಆಷಾಢ ಶುಕ್ರವಾರ 10:30 ಒಳಗಡೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ರು. ಸೊ ಇದನ್ನು ದೈವ ಭಕ್ತಿ ಖಂಡಿತ ಇತ್ತು. ರಾಜರಾಜೇಶ್ವರಿ ದೇವಸ್ಥಾನ ಆಗ್ಬೋದು, ಎಲ್ಲಿಗೆ ಹೋಗಬೇಕು, ಯಾವಾಗ ಹೋಗಬೇಕು ಅಂತ ಬಾಸ್ ಇದ್ದೇ ಇರ್ತಿತ್ತು. ನಾನು ಜನವರಿ 1 ಅಭಿಷೇಕ್ ಸರ್ ಮನೇಲಿ ನಾನು ಒಂದು ಅವತ್ತು ವರ್ಷದ ಕೊನೆ ಫಸ್ಟ್ನೇ ದಿನ ಅಂದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೋದಾಗ 7:30 ಮೇಡಮ್ ಇರ್ತಾರೆ, ವಿಜಯಲಕ್ಷ್ಮಿ ಮೇಡಮ್ ಇರ್ತಾರೆ, ದರ್ಶನ್ ಸರ್ ಇರ್ತಾರೆ. ದರ್ಶನ್ ಸರ್ ವಿಜಯಲಕ್ಷ್ಮಿ ಮೇಡಮ್ಗೆ ಪರಿಚಯ ಮಾಡಿಕೊಡ್ತಾರೆ ನನ್ನ. ಮಹೇಶ್ ಅಂತ ನಿನ್ನ ಫೇವ್ರೇಟ್ ಸಾಂಗ್ ಏನೇನು ಇದೆಯಲ್ಲ, ಯೋಗ್ಯ ಸಿನಿಮಾ, ಆ ಸಿನಿಮಾ ಡೈರೆಕ್ಟ್ರು, ಬಿಗ್ ಸಿನಿಮಾ ಮಾಡ್ತವ್ರೆ, ನನ್ನ ಕಾಟೇರ ಸಿನಿಮಾದೆಲ್ಲ ನೋಡ್ಕೊಂಡಿದ್ದೀವ್ರೆ ಅಂತ ಪರಿಚಯ ಮಾಡಿಕೊಡ್ತಾರೆ. ಆವಾಗ ಪರಿಚಯ ಆಗ್ತಾರೆ. ಈ ಬರ್ಡೇ ಅಲ್ಲ, ಸುಮಲತಾ ಮೇಡಮ್ ಲಾಸ್ಟ್ ಬರ್ಡೇ ನಂದು 8804 ಫಸ್ಟ್ ಲುಕ್ ಬಿಡ್ತೀನಿ ಏಟ್ರಿಯಾ ಹೋಟ್ಲಲ್ಲಿ ನಾನು ಕಣ್ಣಿಂದ ನೋಡಿರೋಂಥದ್ದು. ದರ್ಶನ್ ಸರ್ ಎಲ್ಲರೂ ಟೇಬಲ್ನು ಮಾತಾಡ್ತಾ ಇದ್ದಾರೆ. ಓಕೆನಾ. ಬಫೆ ಸಿಸ್ಟಮಲ್ಲಿ ಹೋಗಿ ಊಟ ಹಾಕೊಂಬಂದು ದರ್ಶನ್ ಸರ್ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಊಟ ಮಾಡಿಸ್ತಾಯಿದ್ರು ಅವರು ವಿಜಯಲಕ್ಷ್ಮಿ ಮೇಡಮ್. ಅಥವಾ ಅವ್ರು ಕೂತಿದ್ದಕ್ಕೆ ಕರೆದುಬಿಟ್ಟೆ ಅವರು ದೋಸೆನ ಏನೋ ಅವರು ತಿನ್ನಿಸ್ತಾಯಿದ್ರು. ನಾನು ಏನಯ್ಯ ಹೊರಗಡೆ ಎಲ್ಲ ಹಂಗೆಲ್ಲ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿದೆ ಜೋಡಿಗಳು ಅಂದರೆ ಒಂದಂತೂ ಸತ್ಯ. ಈ ಒಂದು ಏನೂ ಇಲ್ಲದೆ ಬಂದಂಥ ಪ್ರೀತಿ ವಿಜಯಲಕ್ಷ್ಮಿ ಮೇಡಮ್ದು, ದರ್ಶನ್ ಸರ್ ಏನೂ ಇಲ್ಲದೆ ಇದ್ದಾಗ, ಸ್ಟಾರ್ಡಮ್ ಇಲ್ಲದೆ ಇದ್ದಾಗ ಬಂದಂಥ ನಿಜವಾದ ಪ್ರೀತಿ ಕೊನೆ ತನಕ ಶಾಶ್ವತವಾಗಿರುತ್ತೆ. ಆ ಮುದ್ದಾದ ಜೋಡಿಗೆ ಯಾವ ದೃಷ್ಟಿನ ತೆಗೆದಿರಲಿ ಅಂದರೆ, ಏನಾರ ದೃಷ್ಟಿ ತೆಗೆದ್ರೆ ತಾತ್ಕಾಲಿಕವಾಗಿ ಆಗಿರುತ್ತೆ ಅಷ್ಟೇ. ಓಕೆನಾ. ಏನೇ ಕೆಟ್ಟ ಸಮಯ ಇದ್ದರೂ ಹೋಗಲೇಬೇಕು, ಒಳ್ಳೆಯ ಸಮಯ ಏನು ಎಲ್ರಿಗೂ ಬರಲ್ವಾ ಕೆಟ್ಟ ಸಮಯ, ಎಲ್ಲರೂ ಲೈಫಲ್ಲೂ ಎಲ್ಲ ಫೇಸ್ ಮಾಡಲ್ವಾ, ಹಾಗೆ ಒಂದು ಒಳ್ಳೆಯ ಸಮಯ ಬರಲಿ, ಆ ಕುಟುಂಬ ಜೊತೆ ನಗ್ನಾಗ್ತಾ ಇರಲಿ. ಕನ್ನಡಕ್ಕೆ ದರ್ಶನ್ ಸರ್ ಬಿಡುಗಡೆಗೆ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಎಲ್ಲರೂ ಏನೋ ಬೇರೆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬರೋದ್ರಿಂದ ಲಾಭನೇ ಹೊರತು ಲಾಸ್ ಇಲ್ಲ. ಎಷ್ಟು 100 ಕೋಟಿ ಕರ್ನಾಟಕದಲ್ಲೇ ಟರ್ನ್ ಓವರ್ ಆಗುತ್ತೆ ಅವ್ರುಗಳು ಸಿನಿಮಾ ರಿಲೀಸ್ ಆದರೆ. ಅದಾಗಲಿ ಅನ್ನೋದು ನನ್ನ ಆಯ್ಕೆ. ಬಹುತೇಕ ಈಗ ನಿಮಗೆ ಇರುವಂತಹ ಮಾಹಿತಿ ಪ್ರಕಾರ ಯಾವಾಗ ಬರ್ಬೋದು, ಮತ್ತು ಒಂದು ಮಾತು ಹೇಳ್ತಾ ಇದ್ರೆ ಅವತ್ತು ಅವ್ರು ಬರೋ ದಿನ ಅದರ ಸಂಭ್ರಮ, ಅದರ ರೀತಿ ಬೇರೆ ಇರುತ್ತೆ ಅನ್ನೋವಂಥ ರೀತಿ. ಸೊ ಬರುವಂಥ ಸಾಧ್ಯತೆಗಳ ಬಗ್ಗೆ ಹೇಳುವಂಥದ್ದು ನಿಮಗಿರುವಂಥದ್ದು ಆಪ್ತ ಮೂಲಗಳ ಮಾಹಿತಿ. ಸೊ ಕಾನೂನು ಪ್ರಕಾರ ಎಲ್ರಿಗೂ ಗೊತ್ತಿರೋದು ಫಸ್ಟ್ ಚಾರ್ಜ್ ಶೀಟ್ ಆಗಲೇಬೇಕು. ಆಗ ಸೆಕೆಂಡ್ ವೀಕ್ ಏನು ಆಗುತ್ತೆ ಅನ್ನೋದು ನಡೀತಾ ಇದೆ, ಅದು ಪ್ರೊಸೆಸ್. ಅದೆಲ್ಲ ಕಾನೂನಿಗೆ ಗೊತ್ತಿರುತ್ತೆ. ಅಂದರೆ ಯಾರು ಪೊಲೀಸ್ನವ್ರು ಇದ್ದಾರೆ ಅವ್ರು ತೊಗೊಂಡೋಗಿ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೇ ಬೇಲ್ಗೆ ಅಪ್ಲೈ ಮಾಡುತ್ತೆ. ಬೇಲ್ ಸಿಗೋಕ್ಕೆ ಕೆಲವು ಪ್ರೋಸೆಸ್ ಆಗುತ್ತೆ. ಬೇಲ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಸಿಗೋಲ್ಲ, ಅದಕ್ಕೆಲ್ಲ ಪ್ರೋಸೆಸ್ ಆಗುತ್ತೆ. ಅಪೀಲ್ ಹೋಗ್ತಾರೆ, ಏನಾರು ಅಲ್ಲಾಗಿಲ್ಲ ಮತ್ತೊಂದು ಕಡೆ ಅಪೀಲ್ ಹೋಗ್ಬೇಕಾಗತ್ತೆ. ಇವೆಲ್ಲ ಪ್ರೋಸೆಸ್ ಆಗೋಬೇಕು ಅಂತಂದರೆ ಇನ್ನೊಂದು 2-3 ತಿಂಗಳು ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದಕ್ಕೆ ಯಾವತ್ತೇ ಆಗಲಿ ಬೇಲ್ ಆಗಲೇಬೇಕು. ಯಾವುದೇ ಕೇಸ್ಗಳಲ್ಲಾಗ್ಲೂ ಒಂದು ಬೇಲ್ ಆಗಲೇಬೇಕು, ಬೇಗ ಆಗಲಿ ಅನ್ನೋದು ನಮ್ಮ ಒಂದಿದು. ದಿನ ನಾನು ಈಗ ಸುಮಾರು ಜನ ಗ್ರೂಪ್ಗಳ ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿರೋದ್ರಿಂದ, ಡಿ ಬಾಸ್ ಅಭಿಮಾನಿಗಳ ಗ್ರೂಪ್ಗಳಲ್ಲಿ ನಾನು ನೇರವಾಗಿ ಕಾಂಟ್ಯಾಕ್ಟ್, ಯಾಕಂದರೆ ರಾಬರ್ಟ್ ಆ್ಯಂಡ್ ಕಾಟೇರನ ಹ್ಯಾಂಡ್ಲ್ ಮಾಡಿರೋದ್ರಿಂದ ಸಾಕಷ್ಟು ಅಭಿಮಾನಿಗಳನ್ನ ನೋಡಿದ್ದೀನಿ. ಅಭಿಮಾನಿಗಳ ಒಂದು ಅಡ್ಮಿನರ್ಸ್ಗಳು ಅವರೆಲ್ಲ ದೊಡ್ಡ ಮಟ್ಟಕ್ಕೆ ಪ್ರಿಪೇರ್ ಆಗ್ತಾಯಿದ್ದಾರೆ. ಬಾಸ್ನ ಈ ರೀತಿಯೇ ಕರ್ಕೊಂಬರ್ಬೇಕು ಅನ್ನೋದು. ಅದು ನಾನು ಔಟ್ಸೈಡ್ ನೋಡ್ತಾ ಇರೋದು ಅವರೆಲ್ಲ ತಡ್ಕೊಂಬಿಟ್ಟಿದ್ದಾರೆ ಈ ಮಾತುಗಳನ್ನ, ಆಕ್ರೋಶನ. ಅವರು ಯಾರು ಒಬ್ಬ ಅಭಿಮಾನಿನೂ ಇವತ್ತು ಮೈನಸ್ ಆಗಿಲ್ಲ. ನಾನು ಯಾವ ಹೋಟೆಲ್ಗೆ ಹೋದ್ರು ಎಲ್ಲೋದ್ರೂ ಸುಧಾ ಅವ್ರು ಚೆನ್ನಾಗಿ ಗೊತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಬಾಸ್ ಯಾವಾಗಲೂ ಸಿನಿಮಾ ರಿಲೀಸ್ ಆಗುತ್ತಾರ ಅವ್ರು ನಂಗೆ ಕೇಳ್ತಾರೆ ಯಾವಾಗ ಅಂತಾರೆ. ಇಲ್ಲ ಆಗುತ್ತೆ ಅಂತಲೇ ಹೇಳ್ತೀನಿ, ಆಗುತ್ತೆ ಸ್ವಲ್ಪ ಕಾಯಿರಿ ಅಂತಲೇ ಹೇಳ್ತೀನಿ. ಸೊ ದಿನ ನನ್ನ ಎಕ್ಸ್ಪೆಕ್ಟೇಷನ್, ನಾನು ನೋಡ್ತಾ ಇರೋದಕ್ಕೆ 50,000ಕ್ಕೆ ಹೆಚ್ಚು ಜನ ಸೇರ್ಬೋದೇನೋ. ಅವತ್ತು ಸೇರಿದಾಗ ಜೋರಾಗಿ ಕರ್ಕೊಂಬರ್ಬೇಕು ಅನ್ನೋದು ಅವರಲ್ಲಿ ಒಳಗಡೆ ನಡೀತಾ ಇರುವಂಥ ಒಂದು ಪ್ರಿಪ್ರೇಷನ್ಸ್ಗಳು, ಅದೊಂದು ತಲೆಯಲ್ಲಿದೆ.
ಅವತ್ತು ಏನು ಪ್ರತಿ ಊರಿಂದ ಬರ್ತಾರೆ. ಯಾಕಂದರೆ ಯಾರಿಗೂ ಎಲ್ಲೋಬೇಕಂತ ಗೊತ್ತಿಲ್ಲ. ಈಗ ಯಾರೋ ನನಗೊಬ್ಬರು ರಿಪೋರ್ಟ್ರ್ ಹೇಳಿದ್ರು, ಜೈಲ್ ಹತ್ರ ಬಂದು ಅಭಿಮಾನಿಗಳು ಹಣ್ಣು ಇಟ್ಕೊಂಡಿರ್ತಾರೆ, ಊಟ ತೊಗೊಂಬಂದಿರ್ತಾರಂತೆ, ಬಾಸ್ ಕೊಡಬೇಕು ಅಂತ. ಅವ್ರಿಗೆ ಗೊತ್ತು ಒಳಗಡೆ ಬಿಡೋಣ, ತೊಗೊಂಡೋಗಲ್ಲ, ಕೋರ್ಟ್ ಒಪ್ಪಲ್ಲ, ಕಾನೂನು ಒಪ್ಪಲ್ಲ ಅಂತ. ಇವತ್ತೇ ಆ ಅಭಿಮಾನ ಅಲ್ಲಿ ಹೋಗಿ ಕಾಯ್ತಾ ಇದ್ದಾರೆ. ಅವರು ಬರ್ತಾರೇನೋ, ನಮ್ಮನ್ನು ಒಳಗಡೆ ನೋಡೋಕೆ ಬಿಡ್ತಾರೇನೋ. ರಿಲೀಸ್ ಆಗ್ತಾರೆ ಅಂದ ತಕ್ಷಣ 24 ಗಂಟೆ ಮೇಲೆ ಆಚೆ ಬಿಡೋದು, ಎಲ್ಲ ಪ್ರೋಸೆಸ್ ಮಾಡೋದು. ಅಷ್ಟರಲ್ಲಿ ಏನು ಜನ ಸೇರ್ಬೋದು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಇದನ್ನು. ನನ್ನ ಎಕ್ಸ್ಪೆಕ್ಟೇಷನ್ ಒಂದು 50,000 ಅಂತಿದೆ. ಅದು